തലസ്ഥാന നഗരിയിൽ തിരുവനന്തപുരത്ത് കന്നഡയിൽ നിന്നുള്ള സാംസ്കാരിക പ്രവർത്തകർ വന്ന് തിരുവനന്തപുരത്തെ കന്നഡ സംസാരിക്കുന്ന കർണാടകത്തിലുള്ളവരുമായി യോജിച്ചു നിന്നുകൊണ്ട് നടത്തിയ സാംസ്കാരിക പ്രവർത്തനത്തിന് എല്ലാവിധ ആശംസകൾ നേരുന്നു. നന്ദി, നമസ്കാരം. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಹಾಗೂ ಕೇರಳದ ಕನ್ನಡ ಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಕನ್ನಡ ಸಂಸ್ಕೃತಿ ಉತ್ಸವ ಅನ್ನುವಂಥ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಇಲ್ಲಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅನಿಲ್ ಸಾಹೇಬರು ಬಂದು ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ. ಹಾಗೂ ಇಷ್ಟೊತ್ತಿನವರೆಗೂ ಕನ್ನಡದ ನೆಲ ಜಲದ ಬಗ್ಗೆ ಪ್ರಶ್ನೆ ಅಂದ್ರೆ ಗೋಷ್ಠಿಗಳು, ಸಾಧಕರಿಗೆ ಸನ್ಮಾನ, ಇನ್ನು 10 ಕವಿಗೋಷ್ಠಿ, ಇಂಥ 10 ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ. ಕರ್ನಾಟಕ ರಾಜ್ಯದ ವತಿಯಿಂದ ಕನ್ನಡ ಉಳಿಸುವಂತ, ಕನ್ನಡ ಬೆಳೆಸುವಂತ ಕಾರ್ಯಕ್ರಮಗಳನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ. ಒಟ್ಟು ಕರ್ನಾಟಕ ರಾಜ್ಯದ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ 625 ಕನ್ನಡ ಶಾಲೆಗಳು, 1,09,000ಕ್ಕೂ ಹೆಚ್ಚು ಕನ್ನಡದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆ ಎಲ್ಲ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವುದು ಗಡಿ ಅಭಿವೃದ್ಧಿ ಪ್ರಾಧಿಕಾರ. ಅದಕ್ಕೆ ನಾವೆಲ್ಲರೂ ಇವತ್ತ ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡಿದ್ದೇವೆ, ಸಮಸ್ಯೆಗಳಿಗೆ ಚರ್ಚೆ ಮಾಡಿದ್ದೇವೆ. ಈಗಾಗಲೇ ಕರ್ನಾಟಕ ಘನ ಸರ್ಕಾರದ ವತಿಯಿಂದ 10 ಹಲವಾರು ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಕನ್ನಡಿಗರ ಸಮಸ್ಯೆಯನ್ನ ಪರಿಹಾರವನ್ನ ಕಂಡುಕೊಂಡಿದ್ದೇವೆ. ಇನ್ನೂ ಅನೇಕ ಏನು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂತ ಚರ್ಚೆಯಲ್ಲಿಯೂ ಸಹ ಇವತ್ತ ನಾವು ಕೇರಳದ ಮಾನ್ಯ ಮುಖ್ಯಮಂತ್ರಿಗಳ ಸಮಯವನ್ನು ತೆಗೆದುಕೊಂಡಿದ್ವಿ, ಅಲ್ಲಿ ವಿರೋಧ ಪಕ್ಷದ ನಾಯಕರ ಸಮಯವನ್ನು ತೆಗೆದುಕೊಂಡಿದ್ವಿ. 10ನೇ ತಾರೀಕಿಗೆ ಕೇರಳದ ಕಾಸರಗೋಡಿನ ಮತ್ತು ಕೇರಳದ ಕನ್ನಡಿಗರ ಸಮಸ್ಯೆಗಳನ್ನ ಒಂದು ಪಟ್ಟಿಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳಿಗೆ ಕೊಡುತ್ತಿದ್ದೇವೆ. ಅದೇ ರೀತಿ ನಿನ್ನೆಯ ದಿನ ಇಲ್ಲಿಯ ವಿರೋಧ ಪಕ್ಷದ ನಾಯಕರಿಗೂ ಸಹ ಕಾಸರಗೋಡಿನ ಮತ್ತು ಕೇರಳದ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಅವರಿಗೆ ನಜರಿಗೆ ತಂದಿದ್ದೇವೆ. ಅವರು ಸಕಾರಾತ್ಮಕವಾಗಿ ಈ ಕೆಲವು ಏನು ತಾವು ಕೊಟ್ಟಿದ್ದೀರಿ ಅದನ್ನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡತಕ್ಕಂತ ಒಂದು ಒಳ್ಳೆಯ ಸದುದ್ದೇಶನ ಇಟ್ಟುಕೊಂಡು ಸಕಾರಾತ್ಮಕವಾಗಿ ಅವರು ನಮಗೆ ಸ್ಪಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಎಲ್ಲೇ ಇರ್ಲಿ ಎಂತೇ ಇರ್ಲಿ ಎಂದೆಂದಿಗೂ ನೀವು ಕನ್ನಡವಾಗಿರೋ, ಕನ್ನಡ ಬೆಳೆಸುವಂತ ಸಂದೇಶವನ್ನ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ನಾವು ಮತ್ತು ಮಾನ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಸಂದೇಶವನ್ನ ಕೊಡ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥ ಅನಂತಪುರಿ ಕನ್ನಡ ಗಡಿನಾಡ ಉತ್ಸವ ತಿರುವನಂತಪುರದ ಈ ಭಾರತ ಭವನದ ಸಂಕೀರ್ಣದಲ್ಲಿ ಅನಾವರಣವಾಗ್ತಾ ಇದೆ. ಬಹುಶಃ ದೇವರ ನಾಡು ಕೇರಳ, ಇದರ ಎಲ್ಲ ಕಲೆ ಸಾಹಿತ್ಯ ಸಂಗಮಗಳ ಒಂದರ್ಥದ ಅರಸು ಮನೆತನದ ಸ್ಪರ್ಶವನ್ನು ಹೊಂದಿರುವಂಥ ಪವಿತ್ರ ಒಂದು ಸ್ಥಳ ಈ ಭಾರತ ಭವನ. ಈ ಸಾಂಸ್ಕೃತಿಕ ಸಂಪನ್ನತೆಯ ವ್ಯವಸ್ಥೆ ಒಳಗೆ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಕಾಸರಗೋಡು ಪರಿಸರದ ಆ ನಮ್ಮ ತವಳವ ನಾಡಿನ ಸಾಂಸ್ಕೃತಿಕ ಸಂಪನ್ನತೆ ಅನಾವರಣಕ್ಕೆ ಕರ್ನಾಟಕ ಘನ ಸರ್ಕಾರದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಸಂಕಲ್ಪಿಸಿದಂಥ ಒಂದು ವ್ಯವಸ್ಥೆ. ಇದು ನಮ್ಮ ಒಂದು ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು, ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಒಂದು ಶಕ್ತಿಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಹಳ ಚೆನ್ನಾಗಿ ಹೇಳಿದರು. ನನಗೆ ಭರತನಾಟ್ಯ, ಇಲ್ಲಿಯ ನಾಟ್ಯವನ್ನು ನೋಡಿ ಮನಸ್ಸಿನಲ್ಲಿ ಒಂದು ಹೊಸೆಯ ವಿಚಾರಗಳ ಧಾರೆ ಗೊತ್ತಿದೆ. ಯಾಕಂದರೆ ಅವರು ಬರುವಾಗ ಎದುರುಗಡೆಯಲ್ಲಿ ಕಥಕ್ಕಳಿ ಆಗಲಿ, ಯಕ್ಷಗಾನ ಆಗಲಿ, ಭರತನಾಟ್ಯ ಕಲಾವಿದರಾಗಲಿ, ಇನ್ನಿತರ ಎಲ್ಲ ವ್ಯವಸ್ಥೆಗಳ ಬಂಧುಗಳೊಂದಿಗೆ ಸ್ವಾಗತ ಮಾಡಿದಾಗ ನಾವು ದೂರದರ್ಶನದಲ್ಲಿ, ಆಕಾಶವಾಣಿಯಲ್ಲಿ ನಾವು ನೋಡ್ತೇವೆ, ಮಿಲೆ ಮೇರಾ ತುಮಾರ್ ಅಂತ ಭಾರತೀಯ ಸಾಂಸ್ಕೃತಿಕ ಸಂಪನ್ನತೆಯ ಒಂದು ಪುಟ್ಟ ಲೋಕದ ಸೃಷ್ಟಿ. ಅದು ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಅವರ ಮನಸ್ಸಿನ ಮೇಲೆ ಓರ್ವ ಅಧಿಕಾರವನ್ನು ವಹಿಸಿಕೊಂಡಂಥ ಜವಾಬ್ದಾರಿ ವ್ಯಕ್ತಿ ಮೇಲೆ ಪರಿಣಾಮ ಬೀರಿದಾಗ ಅದು ಏನಾಗ್ತದೆ, ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ. ಆ ಪರಿಣಾಮದ ಫಲಶ್ರುತಿ ಇವತ್ತು ಕಾಸರಗೋಡು ಪರಿಸರದಲ್ಲಿ ಅಥವಾ ಕೇರಳದಲ್ಲಿ ಅನಂತ ಶಯನದಲ್ಲಿ ಇಲ್ಲಿ ಬದುಕುತ್ತಿರುವಂಥ ಎಲ್ಲ ಕನ್ನಡಿಗರ, ತುಳುವರ ಬದುಕಿಗೆ ಅದು ಪೂರಕವಾಗ್ತದೆ. ಈ ಕೇರಳದ ವ್ಯವಸ್ಥೆಯೊಂದಿಗೆ ಬೆಂಗಳೂರಿನಲ್ಲೂ ಈ ಕಾರ್ಯಕ್ರಮ ಆಗಬೇಕು, ಮಂಗಳೂರಿನಲ್ಲೂ ಆಗಬೇಕು, ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳಲ್ಲೂ ಕನ್ನಡದ ಕಂಪನ್ನು, ಕನ್ನಡದ ಪರಿಪೂರ್ಣವಾದ ಶಕ್ತಿಯೊಂದಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಶುಭಾಶಯಗಳೊಂದಿಗೆ ವಿರಮಿಸ್ತಾ ಇದ್ದೇನೆ. ಗಡಿನಾಡ ಸಂಸ್ಕೃತಿ ಉತ್ಸವದ ಈ ನಗರದಲ್ಲಿ ಮತ್ತೋರ್ವ ವಿಶೇಷ ಓರ್ವ ಸಾಧಕಿ, ಗುಜರಾತಿನಿಂದ ಬಂದಂಥವರು,
ಬಹುಶಃ ದೇಶದಾದ್ಯಂತ ಕನ್ನಡಿಗರನ್ನ ಕಟ್ಟುವಂತ ದೊಡ್ಡ ಕಾಯಕದಲ್ಲಿ ನಿರತರಾಗಿರುವವರು ಶ್ರೀಮತಿ ಸಾಧನಾ ರಾವ್ ಹೆಸರಿನಂತೆ ಅವರು ದೊಡ್ಡ ಮಹಾನ್ ಸಾಧಕಿ. ಭಾರತಿ ಎನ್ನುವಂತ ಒಂದು ಸಂಸ್ಥೆಯ ಅಖಿಲ ಭಾರತ ಜತೆ ಕಾರ್ಯದರ್ಶಿ. ನಾವು ಒಂದು ಸಂಸ್ಥೆ ಅಂತ ಹೇಳುವಾಗ ಸಾಮಾನ್ಯವಾಗಿ ಕ್ಷುಲ್ಲಕವಾಗಿ ಕಾಣ್ತಾ ಇದ್ದೇವೆ, ಆದ್ರೆ ಈ ದಿನ ಅವರು ಮಾತನಾಡುವಾಗ ಗೊತ್ತಾಯ್ತು ಆ ಸಂಸ್ಥೆಯ ಆಳ, ವಿಸ್ತಾರ, ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಅಂತ. ಮಹಾಕುಂಭಮೇಳದಲ್ಲಿ ಮಾತೆಯರಿಂದ ದೂರವಾದಂತಹ ಮಕ್ಕಳನ್ನು ಒಗ್ಗೂಡಿಸ್ಲಿಕ್ಕೆ ಅವರು ಅನೇಕ 14ರಷ್ಟು ಟೋಲ್ ಫ್ರೀ ಕರೆಗಳನ್ನ ವ್ಯವಸ್ಥೆ ಮಾಡಿಕೊಂಡು, ಅದೇ ರೀತಿ ಅನೇಕ ಶಾಲೆಗಳನ್ನು ದತ್ತು ಸ್ವೀಕರಿಸುವಂತ, ಮಹಿಳಾ ಸಬಲೀಕರಣಕ್ಕೆ ಪ್ರಯತ್ನ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇರುವಂತಹ ದೊಡ್ಡ ಸಂಘಟನೆಯ ದೊಡ್ಡ ಹುದ್ದೆಯಲ್ಲಿರುವಂತಹ ಒಬ್ಬರು ಸಾಧನಾ ರಾವ್, ಶ್ರೀಮತಿ ಸಾಧನಾ ರಾವ್ ಮೇಡಮ್ ನಮ್ಮ ಜೊತೆಗಿರೋದು ತುಂಬಾ ಸಂತೋಷ ತಂದಿದೆ. ಮೇಡಮ್, ನಿಮ್ಮ ಸಂಘಟನೆಯ ಬಗ್ಗೆ ಹೇಳಿದ್ರೆ, ಆಗ ಈ ಕಾರ್ಯಕ್ರಮದ ಬಗ್ಗೆ ನೀವು ಬೆಳಗಿನಿಂದ ಅಷ್ಟು ದೂರದಿಂದ ಬಂದು ನಮ್ಮ ಜೊತೆಗಿದ್ದೀರಲ್ಲ, ಈ ಕಾರ್ಯಕ್ರಮದ ಬಗ್ಗೆ, ನಮ್ಮ ಇಲ್ಲಿನ ಕಾಸರಗೋಡಿನ ಕನ್ನಡಿಗರ ಚಟುವಟಿಕೆಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ. ಇವತ್ತಿನ ಕಾರ್ಯಕ್ರಮ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ಕೇರಳದಲ್ಲಿ ಕೇರಳದಲ್ಲಿ ಕನ್ನಡ ಮಾತನಾಡುವವರು ಇಷ್ಟು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ಮತ್ತು ಆ ಕಲಾವಿದರ ತಂಡ ನಮ್ಮ ಸಂಸ್ಕೃತಿಯನ್ನು ನೋಡಿ ನಾನಂತೂ ಅವರನ್ನು ಪ್ರಾಮಿಸ್ ಮಾಡಿದ್ದೆ, ಈ ತಂಡವನ್ನು ನಾನು ಗುಜರಾತಿಗೆ ಕರೆದುಕೊಂಡು ಹೋಗ್ತೇನೆ ಅಂತ. ಆಂಕರಿಂಗ್ ಹಿಡಿದು, ಊಟದಿಂದ ಹಿಡಿದು, ಕುಳಿತುಕೊಳ್ಳುವ ಆಯೋಜನೆ ಪ್ರತಿಯೊಂದು ಅಪ್ ಟು ಡೇಟ್ ಇತ್ತು. ಈ ರೀತಿ ಈ ಕನ್ನಡದ ಕಾರ್ಯಕ್ರಮ ನಾನು ಕೇರಳದಲ್ಲಿ ನೋಡಿದೆ. ಇನ್ನು ಪ್ರತಿಯೊಂದು ರಾಜ್ಯದಲ್ಲಿ ಈ ರೀತಿ ಕನ್ನಡ ಕಾರ್ಯಕ್ರಮ ಆಗಬೇಕು ಎಂದು ನನ್ನ ಒಂದು ಮನಸ್ಸಿನಲ್ಲಿ ಅನಿಸಿಕೆ ಇದೆ. എൻ്റെ പേര് രാജൻ മുനിയൂർ. ഞാൻ കാസർഗോഡ് ജില്ലയിൽ കുമ്പളാജെ പഞ്ചായത്തിലെ മുനിയൂർ സ്വദേശിയാണ്. ഞാൻ ഇന്ന് കർണാടക ബോർഡർ ഡെവലപ്മെൻറ്റ് അതോറിറ്റിയുടെയും ഭാരത് ഭവൻ്റെയും നേതൃത്വത്തിൽ നടന്ന കന്നഡ ഉത്സവത്തിൽ പങ്കെടുത്തു. ഈ ചടങ്ങിൽ വെച്ച് കർണാടക ബോർഡർ ഡെവലപ്മെൻറ്റ് അതോറിറ്റി ചെയർമാൻ എൻ്റെ പുതിയ പുസ്തകമായ 12ാമത്തെ പുസ്തകം തുളുനാട് തുടിപ്പുകൾ ശ്രീ സോമണ്ണ ബേവിനമനത് അവർകൾ പ്രകാശനം ചെയ്തിരിക്കുകയാണ്. കഴിഞ്ഞ വർഷവും ഞാൻ ഈ പ്രോഗ്രാമിൽ പങ്കെടുത്തിരുന്നു. ഏതായാലും ഇന്ന് നടന്ന ഈ കന്നഡ ഉത്സവം പല കലാരൂപങ്ങളാലും പല കവിസംഗമം പോലുള്ള വിവിധങ്ങളായ പരിപാടികളാലും വളരെ അർത്ഥപൂർണമായിരിക്കുകയാണ്. വരും വർഷങ്ങളിലേക്കും അതോടൊപ്പം ജാതി മത വ്യത്യാസമില്ലാതെ എല്ലാവരെയും ഒന്നിപ്പിക്കുന്ന ഇത്തരം പരിപാടികൾ മാതൃകയായി തീരട്ടെ എന്ന് ആശംസിച്ചുകൊണ്ട് നിർത്തുന്നു. ನಾನು ರಾಘವ ಚೇರಾಲ್, ಮಂಜೇಶ್ವರದವನು. ವಿವಿಧ ರಂಗಗಳಲ್ಲಿ ಚಟುವಟಿಕೆಗಳಲ್ಲಿರುವಂಥ ವ್ಯಕ್ತಿ. ಮುಖ್ಯವಾಗಿ ವಿದ್ಯಾಸಂಸ್ಥೆಗಳು ನಡೆಸೋದು. ರೆಕಗ್ನೈಸ್ಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಕೇರಳ ರಾಜ್ಯ ಅಧ್ಯಕ್ಷನಾಗಿದ್ದೇನೆ. ಮಂಜೇಶ್ವರ ಭಾಗದಲ್ಲಿ ವಿದ್ಯಾಸಂಸ್ಥೆಗಳನ್ನು ನಡೆಸಿರುವುದು. ಇವತ್ತಿನ ಈ ಕಾರ್ಯಕ್ರಮ ಗಡಿನಾಡ ಸಾಹಿತ್ಯ ಪರಿಷತ್ನವರು ಇಲ್ಲಿ ತಿರುವನಂತಪುರದಲ್ಲಿ ಅನಂತಪುರಿ ಉತ್ಸವ ಎಂಬ ರೀತಿಯಲ್ಲಿ ಇಲ್ಲಿ ನಡೆದಂಥ ಕಾರ್ಯಕ್ರಮ ಬಲು ಚೆನ್ನವಾಗಿ ನಡೆದಿದೆ. ಕೇರಳದ 2 ಸಚಿವರುಗಳು ಭಾಗವಹಿಸಿ, ಅದೇ ರೀತಿಯಲ್ಲಿ ಕರ್ನಾಟಕದ ವಿವಿಧ ಭಾಗದಿಂದ ಬಂದಂತಹ ಸಾಹಿತಿಗಳು, ಅದೇ ರೀತಿ ಕನ್ನಡದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ಗಡಿನಾಡ ಕನ್ನಡ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿಕೊಂಡು ನಡೆದಂಥ ಈ ಕಾರ್ಯಕ್ರಮ ತುಂಬ ಚಲೋದಾಗಿ ನಡೆದಿದೆ. ಅದರೊಂದಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ರಂಜಿಸಿದೆ. ನಾವು ಹೇಳೋದಾದ್ರೆ ಅನಂತಪುರಿಯಲ್ಲಿ ಕನ್ನಡದ ಕಲರವ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದೆ. ಆ ಕನ್ನಡದ ಕಲರವ ಇಲ್ಲಿ ಒಳ್ಳೆ ರೀತಿಯಲ್ಲಿ ಅಲಂಕರಿಸಲ್ಪಟ್ಟಿತ್ತು. ಅನಂತಪುರಿ ಉತ್ಸವ ಒಂದು ವಿಜಯ ಅಂತ ಹೇಳಬೇಕು. ಒಳ್ಳೆ ರೀತಿಯಲ್ಲಿ ನಡೆದಿದೆ ಎಲ್ಲ ಕಾರ್ಯಕ್ರಮಗಳು. ಇದರಲ್ಲಿ ಭಾಗವಹಿಸಿದಂಥ, ಅದೇ ರೀತಿಯಲ್ಲಿ ಇದಕ್ಕಾಗಿ ದುಡಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಕನ್ನಡ. ನಿನ್ನೆ ನಾವು ಹೊರಟಾಗ ನಮ್ಮ ಜೊತೆಗೆ ರೈಲಿನಲ್ಲಿದ್ರು. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡು ನಮ್ಮೊಂದಿಗೆ ಬಂದಂತವರು ಕಾಸರಗೋಡಿನ ಕುಂಬಡಾಜೆ ಗ್ರಾಮ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಓರ್ವ ಶ್ರೇಷ್ಠ ಯುವ ನಾಯಕರು ಕೂಡ ಆಗಿರುವಂತಹ ಶ್ರೀಯುತ ಅಬ್ದುಲ್ ರಸಾಕ್ ಅವರು. ಇದೀಗ ಕಾರ್ಯಕ್ರಮ ಎಲ್ಲ ಮುಗ್ದಾಗ ಈ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಯನ್ನ ಕೇಳುವಂತದ್ದು ಕೂಡ ಬರುವಾಗ ಇದ್ದಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಅಂತ ಕೇಳಬೇಕು. ನಲ್ಲವರು ಪ್ರತೀಕ್ಷೆ
പ്രതീക്ഷയോടെ വന്ന് എങ്ങനെയാണ് സർ ടോട്ടൽ പരിപാടി കണ്ടപ്പോൾ? തീർച്ചയായിട്ടും വളരെയേറെ സന്തോഷകരമാണ്. ഈ പരിപാടി ഇപ്പോൾ അവസാനിക്കുന്ന ഈ കേരളത്തിൻ്റെ തലസ്ഥാനമായ ഈ അനന്തപുരിയിൽ നടന്ന ഈ കന്നഡ ഉത്സവം തീർച്ചയായിട്ടും വളരെയേറെ ഇന്നത്തെ ഈ പരിപാടി കഴിയുമ്പോൾ തീർച്ചയായിട്ടും നല്ലൊരു സന്തോഷകരമായ ഒരു പരിപാടിയായിട്ടാണ് ഞാൻ കാണുന്നത്. കാരണം കേരളത്തിൻ്റെ 2 മന്ത്രിമാർ ഉൾപ്പെടെ വിവിധ സാംസ്കാരിക സാമൂഹിക സന്നദ്ധ പ്രവർത്തകർ ഉൾപ്പെടെയുള്ള ആളുകൾ പങ്കെടുത്തുകൊണ്ട് നല്ല രീതിയിലുള്ള ഒരു ജനപങ്കാളിത്തത്തോടു കൂടി ഈ പരിപാടി സംഘാടക സമിതിക്ക് നടത്താൻ കഴിഞ്ഞിട്ടുണ്ട്. അത് വളരെയേറെ സന്തോഷത്തോടു കൂടിയാണ് ഞാൻ കാണുന്നത്. കാരണം നമ്മുടെ കാസർഗോഡ് കന്നഡ ഭാഷ ഇത്രമേൽ അറിയപ്പെടുന്ന ഒരു ഭാഷയാക്കി മാറ്റാൻ ഈ പരിപാടി ഉപകാരപ്പെടും എന്ന് തന്നെയാണ് ഞാൻ മനസ്സിലാക്കുന്നത്. 2 മന്ത്രിമാർ പങ്കെടുത്തിട്ടുണ്ട്. തീർച്ചയായിട്ടും നമുക്കറിയാം ഭക്ഷ്യ സിവിൽ സപ്ലൈസ് വകുപ്പ് മന്ത്രി നമ്മുടെ JR അനിൽ അവർകൾ, അതുപോലെ വിദ്യാഭ്യാസ മന്ത്രി ശിവൻകുട്ടി അവർകൾ നമുക്ക് സമാപന സമ്മേളനത്തിലും ഉദ്ഘാടന പരിപാടിയിലും പങ്കെടുത്തു. തീർച്ചയായിട്ടും അത് നമ്മളെ ഗവൺമെന്റിന്റെ ഒരു ശ്രദ്ധയിൽ ഇന്നത്തെ ഈ പരിപാടി വരും. കേരളത്തിന്റെ അതിർത്തി പ്രദേശമായ കാസർഗോഡിന് ഒരു കന്നഡ മേഖലയിലേക്ക് ഒരു പരിഗണന നമ്മുടെ സംസ്ഥാന ഗവൺമെന്റിന്റെ ഭാഗത്തു നിന്ന് ഉണ്ടാകണം എന്നത് കൂടി ഞാൻ ഈ അവസരത്തിൽ അഭ്യർത്ഥിക്കുകയാണ്. അത് ഈ ഗവൺമെന്റിന്റെ ശ്രദ്ധയിൽ പെടുത്താൻ കഴിഞ്ഞു എന്നതാണ് എൻ്റെ ആത്മാർത്ഥമായ വിശ്വാസം. തുടർന്നും ഇതിനൊരു പോളപ്പ് ഈ കന്നഡ സമിതിയുടെ ഭാഗത്ത് നിന്ന് ഉണ്ടാകണമെന്നുള്ള ഒരു അഭ്യർത്ഥന കൂടി കാസർഗോഡിനുകാരനായ എനിക്ക് പറയാനുണ്ട്. തീർച്ചയായിട്ടും ഇത് വളരെയേറെ സന്തോഷകരമായ ഒരു പരിപാടിയാണ്. അതുപോലെ എല്ലാ സൗകര്യങ്ങളും ഇന്നലെ കാസർഗോഡ് നിന്ന് ട്രെയിൻ ഉണ്ടായിരുന്ന ഒരു എല്ലാ യാത്രാ സൗകര്യം നമുക്കെല്ലാം ഈ സംഘാടകർ ചെയ്തു തന്നിട്ടുണ്ട്. തീർച്ചയായിട്ടും ഇങ്ങനെ ഒരു പരിപാടി ഉണ്ടാക്കി തരാൻ അല്ലെങ്കിൽ ഇങ്ങനെ ഒരു അവസരം തന്ന സംഘാടക സമിതിക്ക് എല്ലാവിധ നന്ദിയും കടപ്പാടും അറിയിക്കുന്നു. തീർച്ചയായും ഈ കന്നഡക്കാരുടെ പോരാട്ടത്തിൽ കൂടെ ഉണ്ടാകും എന്നത് കൂടി ഒരു ജനപ്രതിനിധി എന്ന നിലക്കും രാഷ്ട്രീയ പ്രവർത്തകൻ എന്ന നിലക്കും നിങ്ങളെ കൂടെ ഉണ്ടാകും ಎನ್ನ ഒരു ಆತ್ಮಾರ್ಥമായ ಉರಪ್ಪು ಕೂಡಿ ಈ ಅವಸರದಲ್ಲಿ നൽകുകയാണ്. ನന്ದಿ ನಮಸ್ಕಾರ. ಆತ್ಮೀಯರೇ, ಇದೀಗ ನಮ್ಮ ಜೊತೆಗೆ ಇಬ್ಬರು ಕಾಸರಗೋಡಿನಿಂದ ಸಮಾಜ ಸೇವೆಯಲ್ಲಿ ದೊಡ್ಡ ಹೆಸರು ಮಾಡಿದಂತಹ ಹರಿಬೈಲು ಗೋಪಾಲ್ ಶೆಟ್ಟರು ಸಮಾಜ ಸೇವಕರು, ಧಾರ್ಮಿಕ ಮುಂದಾಳುಗಳು. ಅದೇ ರೀತಿ ಮತ್ತೊಂದು ಕಡೆಯಲ್ಲಿ ಉದ್ಯಮ ರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡುವ ಜೊತೆಗೆ ಅವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರುಣ್ಯ ಸೇವೆಗಳಲ್ಲಿ ತನ್ನನ್ನು ಗುರುತಿಸಿಕೊಂಡವರು. ಇಬ್ಬರು ಕೂಡ ಬಿಡುವಿಲ್ಲದ ಚಟುವಟಿಕೆಗಳ ನಡುವೆ ಕೂಡ ಈ ತಿರುವನಂತಪುರಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ನಮ್ಮಂಥವರಿಗೆ ತುಂಬಾ ಸಂತೋಷ. ಯಾಕೆಂತ ಹೇಳಿದ್ರೆ ನಮ್ಮ ಮೇಲಿನ ಅತಿಯಾದ ಪ್ರೀತಿಯಿಂದ 2 ದಿನಗಳನ್ನು ಬಿಡುವು ಮಾಡುವಂತಹ ಮನುಷ್ಯರೆಲ್ಲಾಗಿದ್ರು ಕೂಡ ಬಂದಿದ್ದಾರೆ ಅಂತ ಹೇಳುವಂಥದ್ದು. ಅವರನ್ನ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿಸೋಣ. ಶ್ರೀ ಗೋಪಾಲ್ ಶೆಟ್ಟರು, ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳಲ್ಲಿ ನಿಮ್ಮ ಅನಿಸಿಕೆ. ನಮಸ್ತೆ. ನಮ್ಮ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡದ ಅಭಿವೃದ್ಧಿಗೋಸ್ಕರ ನಮ್ಮ ಕಾಸರಗೋಡನ್ನು ಕೂಡ ಕನ್ನಡದ ಬೇರೆ ಬೇರೆ ವಿಚಾರಗಳಲ್ಲಿ ಗಡಿಯನ್ನು ಅಭಿವೃದ್ಧಿ ಮಾಡುವಂತ ಕನ್ನಡವನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೇರಳದಾದ್ಯಂತ ಕೆಲವು ಕಡೆಗಳಲ್ಲಿ ಕನ್ನಡದ ಅಭಿಮಾನಿಗಳು ಕನ್ನಡಿಗರನ್ನು ಒಟ್ಟುಗೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಿರುವನಂತಪುರದ ಈ ಒಂದು ಜಾಗದಲ್ಲಿ ನಮ್ಮ ತಿರುವನಂತಪುರದ ನಮ್ಮ ಈ ಭವನದಲ್ಲಿ ಭಾರಿ ಒಳ್ಳೆಯ ಕಾರ್ಯಕ್ರಮ, ಸಾಂಸ್ಕೃತಿಕ ಮತ್ತೆ ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಜನಗಳು ಮತ್ತೆ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ರೀತಿಯ ಕವಿಗೋಷ್ಠಿ ಮತ್ತೆ ಉತ್ತಮವಾದ ಸಾಂಸ್ಕೃತಿಕ ಬೇರೆ ಬೇರೆ ಊರಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಾರೆ. ಇದರ ನೇತೃತ್ವವನ್ನು ವಹಿಸಿದಂಥ ಸುಬ್ಬಯ್ಯಕಟ್ಟೆ ಮತ್ತು ಅಬ್ದುಲ್ ರೆಹಮಾನ್ ಸುಬ್ಬಯ್ಯಕಟ್ಟೆ ಮತ್ತು ನಮ್ಮ ಅವರ ಒಟ್ಟಿಗೆ ತುಂಬ ಒಂದು ಗ್ರೂಪೇ ಅವರು ಇದ್ದಾರೆ. ಈ ನಮ್ಮ ಕಾಸರಗೋಡು ಜಿಲ್ಲೆಯ ಅದರ ಸದಸ್ಯರಾದ ಸುಬ್ಬಯ್ಯಕಟ್ಟೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೇವಿನ ಮರದ ಸೋಮಣ್ಣ, ಬೇವಿನ ಮರದ ಶಿವಣ್ಣ, ಇವರೆಲ್ಲ ಬಂದಿದ್ರು. ಇಲ್ಲಿ 2 ಮಂತ್ರಿಗಳು ಅದನ್ನು ಉದ್ಘಾಟಿಸಿದರು. ನಮ್ಮ ಕನ್ನಡಕ್ಕೆ ಬಹಳ ಹೆಮ್ಮೆಯ ವಿಚಾರ ಆಗಿದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಂದೆ ಕೂಡ ತುಂಬ ಅಲ್ಲಲ್ಲಿ ನಡೆಯುತ್ತಿರಲಿ, ಕನ್ನಡವು ಉಳಿಯುವಂಥ ಕೆಲಸ ನಮ್ಮ ಕೇರಳದಲ್ಲಿ ಕೂಡ ಆಗಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ವಂದನೆಗಳು. ನಮ್ಮ ಪ್ರೀತಿಯ ಮಾತುಗಳಿಗೆ ಶ್ರೀಧರ್ ಶೆಟ್ಟರು 1-2 ಮಾತುಗಳು. ನಾನು ನಮ್ಮ ಕಾಸರಗೋಡಿನಿಂದ ಟ್ರಿವೆಂಡ್ರಮ್ಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ತುಂಬ ಸಂತೋಷವಾಗಿದೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ನಮ್ಮ ಅಬ್ದುಲ್ ರೆಹಮಾನ್ ಸುಬ್ಬಯ್ಯಕಟ್ಟೆ ಅವರು. ಅದೊಂದು ಭಾರಿ ಚಂದದ ಪ್ರೋಗ್ರಾಮ್.
ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಪ್ರೋಗ್ರಾಮ್, ಕವಿಗೋಷ್ಠಿ ಮತ್ತು ಈ ಥರ ಎಲ್ಲ ಡ್ಯಾನ್ಸ್, ಬೇರೆ ಬೇರೆ ಕರ್ನಾಟಕದವರು ಬಂದು ಬೇರೆ ಬೇರೆ ಕಲಾರಂಗದಲ್ಲಿ ಭಾಗವಹಿಸಿ ಬಹಳ ಚಂದ ಮಾಡಿಕೊಟ್ಟಿದ್ದಾರೆ. ನನಗೆ ನೋಡಿ ಭಾರಿ ಸಂತೋಷವಾಗಿದೆ. ಸುಬ್ಬಯ್ಯಕಟ್ಟೆಯವರು ಒಂದು ಅದ್ಭುತ ಸಾಧನೆ ಅಂತ ಇದಕ್ಕೆ ಹೇಳಬಹುದು. ಯಾಕೆಂದ್ರೆ ಅವರೊಂದು ಇಷ್ಟು ಜನರನ್ನು ಸಂಘಟಿಸಿ ಈ ಒಂದು ಕಾರ್ಯಕ್ರಮ ಸೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಭಾರಿ ಚಂದವಾಗಿದೆ. ಇದಕ್ಕೆ ಎಷ್ಟು ಖರ್ಚು ಆಗಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರಿಗೆ ಗೌರ್ಮೆಂಟ್ ಏನಾದರೂ ಸಿಗ್ತದೇ ಇಲ್ಲ, ಎಲ್ಲರೂ ಇದನ್ನು ಸೇರಿ ಅವರಿಗೆ ಸಹಾಯ ಮಾಡಬೇಕು. ಮತ್ತು ನಮ್ಮ ಈ ಸುಬ್ಬಯ್ಯಕಟ್ಟೆಯವರಿಗೆ ದೇವರು ಒಳ್ಳೇದು ಮಾಡಲಿ. ಇಂಥ ಕಾರ್ಯಕ್ರಮ ನಡೆಯುತ್ತಾ ಇರಲಿ. ನಾನು ತುಂಬಾ ಕಾರ್ಯಕ್ರಮಕ್ಕೆ ಅವರೊಂದಿಗೆ ಹೋಗಿದ್ದೇನೆ. ಶೆಟ್ರೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ನಾನು ಓಡೋದು. ನನಗೆ ತುಂಬಾ ಖುಷಿಯಾಗಿದೆ. ಹಾಗೆ ಅರಿಬೈಲ್ ಗೋಪಾಲ್ ಶೆಟ್ರು ಕರೆದರೆ ನಾನು ಸಹ ಹೋಗ್ತೇನೆ ಅಲ್ಲಿಗೆ. ಅಲ್ಲಿ ರವಿ ಅಣ್ಣ ಇದ್ದಾರೆ, ನಾಯ್ಕಾಪು, ಎಲ್ಲರೂ ಭಾರಿ ಚಂದದ ಕೆಲಸ ಮಾಡಿದ್ದಾರೆ. ಅದರ MC ಮಾಡಿದ್ದು ರವಿ ಅಣ್ಣನವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಇಬ್ಬರಿಗೂ ಪ್ರೀತಿಯ ಮಾತುಗಳಿಗೆ. ಕಲಾವಿದರ ಒಂದು ತಂಡವೇ ಕಾಸರಗೋಡಿನಿಂದ ಬಂದಿದೆ. ಅದ್ಭುತ ಕಂಠಸಿರಿಯ ಅಪರೂಪದ ಗಾಯಕ, ಕಾಸರಗೋಡಿನ ಗಾನ ಕೋಗಿಲೆ ಅಂತ ಹೇಳುವಂತ ಗಾಯಕ C. ಅಶ್ವಥ್ ಅವರ ಭಾವಗೀತೆಯನ್ನ ಈ ದಿನ ಈ ಸಂಸ್ಕೃತಿ ಉತ್ಸವದ ವೇದಿಕೆಯಲ್ಲಿ ಬಹಳ ಅವರ ಅಮೋಘ ಕಂಠಸಿರಿಯಿಂದ ಅದ್ಭುತವಾಗಿ ಆ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ವಸಂತ ಬಾರಡ್ಕ. ಅದೇ ರೀತಿ ಶ್ರೀ ಮೋಹನ ನಾಟಕ ಕಲಾವಿದರಾದಂತಹ ಶ್ರೀ ಮೋಹನ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಿನ್ನೆ ದಿನ ನಾವೆಲ್ಲ ಜೊತೆಯಾಗಿ ರೈಲಿನಲ್ಲಿ ಬಂದಿದ್ದೇವೆ. ಒಂಜಿ ಪಾತ್ರಡಿ ಈ ಕಾರ್ಯಕ್ರಮದ ಬಗ್ಗೆ. ಈ ಕಾರ್ಯಕ್ರಮ ಬಗ್ಗೆ ಈಗ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಏನಪ್ಪಾ ಅಂದ್ರೆ ನಾವು ನಿನ್ನೆ ಬಂದಿದ್ದೀವಿ, ಎಲ್ಲರ ಜೊತೆ ಸೇರ್ಕೊಂಡು, ತಂಡ ಎಲ್ಲ ಜೊತೆ ಸೇರ್ಕೊಂಡು ಬಂದಿದ್ದೀವಿ. ಸುಬ್ಬಯ್ಯಕಟ್ಟೆ ಸರ್ ಅವರು, ಅಖಿಲೇಶ್ ಅಣ್ಣ ಅವರು, ನಮ್ಮ ರವಿ ನಾಯಕಪ್ಪ ಸರ್ ಅವರು, ಪ್ರತಿಯೊಬ್ಬರು ಕೂಡ ನಾವು ಜೊತೆಗೆ ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿಕೊಂಡು ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಾವು ಮಾಡಿದ್ರು ಕೂಡ ಅದಕ್ಕಿಂತ ಎಲ್ಲ ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಇವತ್ತು ಮೂಡಿ ಈಗಲೂ ಬರ್ತಾ ಇದೆ. ಇಂಥ ಕಾರ್ಯಕ್ರಮ ಇನ್ನೂ ಕೂಡ ಪ್ರತಿಯೊಬ್ಬರ ಕೈಯಿಂದ ಇದಾಗಲಿ, ಇನ್ನೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಾವು ನೋಡುವಂಥ ಸೌಭಾಗ್ಯ ಆ ದೇವರು ಒದಗಿಸಲಿ. ಹಾಗೆ ನಾನು ಕೂಡ ಒಂದು ಹಾಡನ್ನು ಹಾಡಿದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್, ಸಹಾಯ ಸಹಕಾರ ಎಲ್ಲ ಇತ್ತು. ಇನ್ನೂ ಕೂಡ ಒಂದು ಉತ್ತಮ ಕಾರ್ಯಕ್ರಮ ಈಗಲೂ ನಡೀತಾ ಇದೆ ಕಾರ್ಯಕ್ರಮ. ಹಾಗೆ ನಮ್ಮ ಜೊತೆ ನಮ್ಮ ಮೋಹನ ಇದ್ದಾರೆ. ನಾನು ಮೈಕ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಬಹಳ ಒಳ್ಳೆ ಕಾರ್ಯಕ್ರಮ. ಇಲ್ಲಿ ಡ್ಯಾನ್ಸ್ ಮತ್ತು ಸ್ಟೇಜ್ ಪ್ರೋಗ್ರಾಮ್ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಿತು. ಹಾಗೂ ನಮ್ಮ ನಾಟಕ ತಂಡ ಉಂಟು, ಅನ್ನೆ ಬರುವೆನ ಮತ್ತು ಗಲಿಗೆ ದತ್ತನ ಗುಳಿಗೆ ಬಿಡೆ. ನಾವು ನಾಟಕದ ಒಂದು ಕಾಮಿಡಿ ಪಾರ್ಟ್ ಅನ್ನು ಮಾಡ್ತಾ ಇದ್ದೇನೆ. ಇನಿ ಈ ಅನಂತಪುರಿ ಟಂಚಿನ ನಡಪಣಂಚಿನ ಕಾಸರಗೋಡು ನಮ್ಮ ಇಂಚ ಬತ್ತುಳ್ಳ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಡಪಣಂಚಿನ ಸಾಂಸ್ಕೃತಿಕೋತ್ಸವ, ಕನ್ನಡ ಗಡಿನಾಡ ಸಾಂಸ್ಕೃತಿಕೋತ್ಸವ ಇನಿ ನಮ್ಮ ಅನಂತಪುರಿ ತಿರುವಂತಪುರ ನಡೆದುಂಟು. ಬಾರಿ ಇಂಜಿ ಸಂತೋಷದಾಯಕವಾಯಿನಂಚ ವಿಷಯ ಆತಿಪ್ಪುನೊಂದು ಒಂಜಾತ್ ಕಾರ್ಯಕ್ರಮ ದೀರ್ತಾರೆ. ಡ್ಯಾನ್ಸ ಬೊಕ್ಕ ಗೋಷ್ಠಿಗಳು ಒಂಜಾತ್ ದೀರ್ತಾರೆ, ಕವಿಗೋಷ್ಠಿ ದೀರ್ತಾರೆ, ಸುಮಾರು ಕಾರ್ಯಕ್ರಮ ದೀರ್ತಾರೆ. ಒಂತ ಅನುಭವಿಸ್ತಾರೆ. ಒಂತೆ ವಿಶೇಷ ಜನಕಲಿನ ಕೂಟು ಕಟ್ಟದು ಒಂಜಾತ್ ಕೇರಳದವ ಕರ್ನಾಟಕದ ಜನಕಲಿನ ಸೇರ್ತು ಮಲ್ತರಂಜಿನ ಕಾರ್ಯಕ್ರಮ ಬಾರಿ ಒಂಜಿ ಸ್ಫೂರ್ತಿದಾಯಕ ಆತನ ನಮ್ಮಂಚಿನ ಜವಣ್ಣರಿಗೆ ಒಂಜಿ ಸ್ಫೂರ್ತಿದಾಯಕ ಆತನದನ್ನು ಏನು ಪನ್ಯರ ಪಂಡೊಂದುಳ್ಳೆ ಅಂಚನೆ ಇಂಚಿನ ಕಾರ್ಯಕ್ರಮ ನಮ್ಮ ಅಖಿಲೇಶ್ವರ ತಿಪ್ಪಡು ಸುಬ್ಬಯ್ಯಕಟ್ಟೆ ಅಂಚನೆ ಮಲ್ಪಣಂಜಿನ ಕಾರ್ಯಕ್ರಮ ಒಂಜಿ ಉತ್ತಮ ಆರ್ನ ಲೆಕ್ಕದ ಸಂಘಟನೆ ಮಲ್ಪಣಕ್ಲೆ ಕಾಸರಗೋಡು ಡಿಸ್ಟ್ರಿಕ್ಟ್ ಬೇತೆ ಏರ್ಲ ಇಜ್ಜಿಂದ ಪಂಡೋಳಿ ಅವೇ ನಮ್ಮ ಅಂಚಿನಕ್ಲೆಗೆ ಒಂಜಿ ಎಡ್ಡೆ ನೇತೃತ್ವದ ಕೊರಪುಣಂಚಿನ ಆಪುಂಡು ಸುಬ್ಬಯ್ಯಕಟ್ಟೆ ಮಲ್ಪಣಂಚಿನ ಕೆಲಸ ಅವೇ ರೀ ಅಖಿಲೇಶ್ವರ್ಲ ಅವೇ ರೀತಿ ಮಲ್ತೊಂದುಳ್ಳೇರು ಎಂಚನೆ ನಮ್ಮನ್ನ ಮಾತಾಡಲ್ಲ ಸೇರ್ಸತಿ ಹೆಚ್ಚಿದಾಗ್ಲಿನ ಸೇರ್ಸತ್ತೆ ಒಂಜಿ ಮೂಲೆಟ್ಟೆತ್ತನಾಗ್ಲೇನ ಬಂಟ ಒವ್ವೇ ಒಂಜಿ ವೇದಿಕೆಗೆ ಬರಂತನಾಗ್ಲೇನೆ ಪೂರ ಆಕ್ಲೆ ಒಟ್ಟು ಸೇರ್ಸತ್ತೆ ಒಂಜೇ ವೇದಿಕೆಗೆ ಕೊಂಡ್ತದೆ ಅಕ್ಲೆ ಒಂಜಿ ಪ್ರಥಮ ವೇದಿಕೆ ಕೊರುತ್ತೆ ಅಕ್ಲೇನ ಪ್ರೋತ್ಸಾಹ ಕೊರತೆ ಮಿತ್ತುಕೊಂಡು ಮಂಚಿನ ವ್ಯವಸ್ಥೆನು ಅಖಿಲೇಶ್ ಮುಖ ಸುಬ್ಬಯ್ಯಕಟ್ಟೆ ಶ್ರೀಕಾಂತ್ ನೆಟ್ಟನಿಗೆ ಮೆಕ್ಲೆ ಮಾತ ಮಲ್ತೊಂದುಳ್ಳೇರು ಇಂದು ಬಾರಿ ಒಂಜಿ ಎಡ್ಡೆ ಕೆಲಸ ಇಂದು ಬಟ್ ಎಂಕ್ಲನೆ ಒಂಜಿ ಟೈಮ್ ಎಂಕ್ಲ ಬಗ್ಗೆ ಸೈಡ್ ಇತ್ತನಂಚಿನ ಒಂಜಿ ವ್ಯಕ್ತಿ ಎಂಕ್ಲನ ಒಂಜಿ ಸಾಹಿತ್ಯ ಕೃಷಿ ಅಥವಾ ಬಾಕಿದ ಕೃಷಿನ ಎಂಕ್ಲನ ಒಂಜಿ ಬೆಳಕು ಪಿದಾಯಿ ಕೊಣತನ ಬುಳ್ಪು ಕೊಣತನಕ್ಲೆ ಬಂಟ ಮೆಕ್ಲೆ ಈ ರೀತಿ ಕಾರ್ಯಕ್ರಮ ಅವಳ ಆನಂತರ ನನಾತು ಪ್ರತಿಭೆಗಳು ಹೊಸ ಹೊಸ ಪ್ರತಿಭೆಗಳು ತುಂಬು ಬರೆಯರ ಸಾಧ್ಯತೆಗಳುಂಟು. ಹೆಸರು ಅಭಿಷೇಕ್ ಭಟ್ ಕೋಳಿಕಜೆ. ನಾನು ಅನಂತಪುರಿ ಉತ್ಸವದಲ್ಲಿ ಭಾಗವಹಿಸಿದೆ ಹಾಗೂ ತುಂಬಾ ಚಂದವಾಗಿ ಮೂಡಿ ಬಂತು. ನನಗೂ ಕೂಡ ಹಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಇದೆಲ್ಲ ನನ್ನ ಗುರುಗಳ ಮತ್ತೆ ದೇವರ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ. ಧನ್ಯವಾದಗಳು.